ಇವಳು ತುಂಬಾ ಅತಿ ಆಯ್ತು. ಕೈಗೆ ಸಿಗ್ಲಿ ಇವತ್ತು ಗ್ರಹಚಾರ ಬಿಡಿಸ್ಬಿಡ್ತೀನಿ. ಎಲ್ಲಿ ಹೋದ್ಲಿ ಇವಳು? ಅವಳ ಹಾರ್ನನ್ನು ಸರಿಯಾಗಿ ಕೇಳಿಸ್ಕೊಂಡೆ ನಾನು ಬಂದಿದ್ದೀನಿ. ಕಾಣಿಸ್ತಾನೆ ಇಲ್ವಲ್ಲ? ಬೇರೆ ಯಾವ ಗಾಡಿನೂ ಇಲ್ಲ ಅಂದರೆ ಅವಳು ಬಂದಿಲ್ವಾ? ಅಕ್ಕ ಮಂಗಳಾರತಿನಾ? ಉರ್ಮಿಳಾ, ಹಾ ಸತ್ಯನ್ ನೋಡಿದ್ಯಾ? ಹ್ಞೂ ಅಕ್ಕ, ನೋಡಿದ್ವಲ್ಲ. ಅದೇ ನೆನ್ನೆ ನೋಡಿದ್ವಲ್ಲ. ನಿನ್ನೆ ಅಲ್ವೇ? ಇವತ್ತು ನೋಡಿದ್ಯಾ? ಅಕ್ಕ, ಯಾಕೆ ನಮ್ಗೆ ಹಿಂಗೆ ಚಿತ್ರ ಹಿಂಸೆ ಕೊಡ್ತಾ ಇದೆಯಾ? ನಾನು ನೋಡ್ತಾನೆ ಇದ್ದೀನಿ. ನಿನ್ನೆಯಿಂದ ಕೇಳಿದ್ದನ್ನೇ ಕೇಳ್ತಾ ಇದೆಯಾ? ನಾವು ಹೇಳಿದ್ದನ್ನೇ ಹೇಳ್ತಾ ಇದ್ದೀವಿ. ಆ ಸತ್ಯನ ನಾವು ನೋಡಿಲ್ಲ ನೋಡಿಲ್ಲ ನೋಡಿಲ್ಲ. ಯಾಕೆ ಅಂದರೆ ಅವಳೆಲ್ಲ ಬಂದೇ ಇಲ್ಲ. ನನ್ನ ಕಣ್ಣು ನನಗೆ ಮೋಸ ಮಾಡಬಹುದು ಕಣೆ, ಆದರೆ ನನ್ನ ಮನಸ್ಸು ನನಗೆ ಮೋಸ ಮಾಡತ್ತಾ? ಅಕ್ಕ, ನಿನಗೆ ಯಾರೂ ಮೋಸ ಮಾಡ್ತಾ ಇಲ್ಲ ಕಣೆ. ನಿನಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ನೀನಿದೆಯಾ ಅಷ್ಟೇ. ಸಾಕು, ಸುಮ್ಮನೆ ಇದೆ. ನಾನೇನು ಮಾತಾಡಿದ್ರು ಅದಕ್ಕೆ ಭ್ರಮೆ ಭ್ರಮೆ ಅನ್ಬೇಡ. ಈಗ ನೀನು ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಇದು ಭ್ರಮೆನಾ? ಹಾಂ, ಇಲ್ಲ ಅಕ್ಕ, ಇದು ಭ್ರಮೆ ಅಲ್ಲ. ಮತ್ತೆ ಹಾಗೇನೆ ನಾನು ಸತ್ಯನ್ ನೋಡಿದ್ದು ಭ್ರಮೆ ಅಲ್ಲ. ಬಾ ದೇವ್ರೆ, ನಾನು ನಿನಗೆ ಹೆಂಗಕ್ಕ ಅರ್ಥ ಮಾಡಿಸ್ಲಿ? ಹಾಂ, ಇಲ್ಲಿ ನೋಡು, ಈಗ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನಿನ್ನೆ ನಾವು ಅವಳನ್ನ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡಿದ್ವಾ, ಆದರೆ ಅವಳೇನು ಮಾಡಿದ್ಲು? ನಮ್ಮ ಕಡೆ ತಿರುಗಿ ಕೂಡ ನೋಡಲಿಲ್ಲ ಅಕ್ಕ, ಹಾಗೆ ಹೊಟ್ಟೋದ್ಲು. ಅವಳು ಇಲ್ಲೇ ಎಲ್ಲೋ ಬಂದಿರ್ತಾಳೆ, ಹಾಗೆ ನಮ್ಮ ಮನೆ ಹತ್ರ ಬಂದು ಹೋಗಿರ್ತಾಳೆ. ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿನ್ನೆಯಿಂದ ಅದನ್ನೇ ಯೋಚನೆ ಮಾಡಿ ನಿನ್ನ ಮನಸ್ಸಲ್ಲಿ ಏನೇನೇನೇನೇನೇನೋ ಕಲ್ಪಿಸ್ಕೊಂಡು ಯೋಚನೆ ಮಾಡ್ತಾ ಇದೆಯಾ. ಈಗ ಸದ್ಯಕ್ಕೆ ನೀನೇನು ಮಾಡ್ತೀಯ ಗೊತ್ತಾ? ಒಂದು 5 ನಿಮಿಷ ನೀನು ಯೋಚನೆನ ಪಕ್ಕಕ್ಕಿಟ್ಟು, ನೋಡು ಅವರೆಲ್ಲ ಕಾಯ್ತಾ ಇದ್ದಾರೆ, ಹೋಗಿ ಅವ್ರಿಗೆ ಮಂಗಳಾರತಿ ಕೊಡು. ಹೋಗಕ್ಕ, ಹೋಗಕ್ಕ. ನನ್ನ ಕಣ್ಣು ಮೂಗು ಬಾಯಿ ಈ ಥರ ಇದೆಯಾ? ಇಲ್ವಲ್ಲ. ಹಾಗಿದ್ರೆ ಅಮೂಲ್ ಬೇಬಿ ಮನ್ಸಲ್ಲಿ ನಾನು ಇಲ್ವಾ? ಅಥವಾ ನನ್ನ ಮೂತಿನೇ ಹೇಗಿದೆಯಾ? ಕರ್ಮ, ಪೂರ್ತಿ ಆಗದೆ ಇರೋ ಚಿತ್ರ ನೋಡಿ ನಾನು ಯಾಕೆ ಪೂರ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ? ಸತ್ಯ, ಏನಾಗಿದೆ ನಿನಗೆ? ಇವನೆಲ್ಲೋದ? ಅಮೂಲ್ ಬೇಬಿ, ಅಮೂಲ್ ಬೇಬಿ. ಹ್ಯಾಪಿ ಆಗಿದೆ ನನ್ಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಹ್ಯಾಪಿ ಆಗಿದೆ ಯಾರೇ ಏನೇ ಅಂದ್ರು ಈಗ ಖುಷಿಯಾಗಿರ್ತೀನಿ ನಾನು. ಹ್ಯಾಪಿ ಆಗಿದೆ ಯಪ್ಪ, ಈ ಮನೆಯಲ್ಲಿ ಕತ್ತೆ ಸಾಕೊಂಡಿದ್ದಾರೆ ಅನ್ಸುತ್ತೆ. ಏಯ್ ಅಮೂಲ್ ಬೇಬಿ, ಹಾಡ್ ನಿಲ್ಲಿಸು, ಇಲ್ಲ ಅಂದ್ರೆ ನನ್ ಕಿವಿಲ್ ರಕ್ತ ಬರುತ್ತಷ್ಟೇ. ಓಕೆ, ನಿನ್ನ ಬೆನ್ನ ಹಿಂದೆ ಮಾತಾಡೋರು ನಿನ್ನ EMI ಕಟ್ತಾರ. ಜೀವನದಲ್ಲಿ ಕೆಳಗ್ ಬಿದ್ದಾಗ ನಿನ್ನ ಬೆನ್ನ ತಟ್ತಾರ. ಯಪ್ಪ, ಇವನೇನಾದ್ರೂ ಇನ್ನೂ ಸ್ವಲ್ಪ ಹಾಡ್ತಿದ್ರೆ ನನ್ನ ಕಿವಿ ಹೊರಟೋಗಿರೋದು.
ಈ ಮನೇಲಿ ನನ್ನನ್ನು ಯಾರೂ ಗಂಭೀರವಾಗಿ ತಗೋತಾ ಇಲ್ಲ. ಸತ್ಯ ಈ ಮನೆಗೆ ಬಂದಿದ್ದನ್ನು ನೀವೇನಾದರೂ ನೋಡಿದ್ರಾ? ಗೊತ್ತಿಲ್ಲ ಅತ್ತೆ, ಆದರೂ ನಮ್ಮ ಕಣ್ಣಿಗೆ ಕಾಣಿಸ್ದೇನೆ ಬಂದಿರ್ಬಹುದಪ್ಪ ಅಲ್ವಾ ಡಾರ್ಲಿಂಗು? ಅಲ್ಲಮ್ಮ, ಒಂದೇ ಒಂದಿನ ಅವಳು ಈ ಮನೆ ಕಡೆ ಕಾಣಿಸ್ಕೊಂಡಿರೋದಕ್ಕೆ ನಿನ್ ನೆಮ್ಮದಿ ಹಾಳಾಗಿದೆ. ಇನ್ನವಳು ಇಡೀ ಜೀವನ ಈ ಮನೇಲೇ ಕಾಲ ಕಳೆಯೋದಕ್ಕೆ ಕುತಂತ್ರ ಮಾಡ್ತಿದ್ದಾಳೆ. ಹಂಗೇನಾದ್ರೂ ಆದ್ರೆ ನಿನ್ನ ಗತಿ ಏನು, ಈ ಮನೆ ಗತಿ ಏನು? ಡಾರ್ಲಿಂಗು, ಅತ್ತೆ ತಲೆ ತುಂಬ ಸತ್ಯನೇ ತುಂಬಿಕೊಂಡಿದ್ದಾಳೆ. ಪಾಪ ಅವರ ಆತಂಕ ನೋಡೋಕ್ಕಾಗ್ತಿಲ್ಲ. ಅಮ್ಮನ ಆತಂಕನೇ ನಮಗೆ ಅಸ್ತ್ರ ಸುಹಾಸ್. ನಾವೀಗ ಅದನ್ನೇ ಬೆಳೆಸ್ಕೋಬೇಕು. ಇವಾಗ ನಗುವಂಥದ್ದೇನಾಯ್ತು? ನಗು ಅಂತ ನೋಡಿದ್ರೆ ನಗ್ಲೇಬೇಕು ತಾನೇ. ಗೊತ್ತು. ನೀನಿಲ್ಲೇನ್ ಮಾಡ್ತಾ ಇದ್ಯಾ? ನಂದಿರ್ಲಿ, ಸ್ನಾನ ಆದ್ಮೇಲೂ ನೀನ್ ಅಲ್ಲೇನ್ ಮಾಡ್ತಿದ್ಯಾ? ಬಾ ಆಚೆ. ಹೌದು, ನೀನು ಇಲ್ಲಿಗೆ ಹೇಗೆ ಬಂದೆ? ನೀನು ಬಂದಿದ್ದು ಯಾರು ನೋಡ್ಲಿಲ್ಲ? ಹಾಗೆ ಬಂದ್ಬಿಟ್ಯಾ? ನೀನು ಇಲ್ಲಿ ಬಂದಿರೋದು ಅಮ್ಮನಿಗೆ ಏನಾದ್ರು ಗೊತ್ತಾದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಇಲ್ಲಿ ಹೋಗು ಸತ್ಯ. ನಾನು ಹೋಗಲ್ಲ. ಹೋಗು ಅಂದ್ರೆ ಹೋಗ್ಬೇಕಷ್ಟೇ. ಹೋಗಲ್ಲ. ಸತ್ಯ, ನಾನು ಹೇಳೋದು ಕೇಳು, ಹೋಗು ಸುಮ್ಮನೆ. ಹೋಗಲ್ಲ ಅಂದ್ರೆ ಹೋಗಲ್ಲ. ಹರಸಿ ಆರತಿ